ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಯದೇವ್ಗೆ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರ ಬರ್ತಾನೆ. ಆದ್ರೆ ನೀನು ಡೈರೆಕ್ಟ್ ಆಗಿ ಗೌತಮ್ ಹತ್ರ ಹೋಗ್ತೀಯ. ಗೌತಮ್ನ ಬೈಪಾಸ್ ಮಾಡಿ ನನ್ನ ಹತ್ರ ಬಂದಿದೆ ಅಂತಂದ್ರೆ ಏನೋ ದೊಡ್ಡ ಕೆಲಸ ಆಗ್ಬೇಕು ಅಲ್ಲ? ಏನದು ಮಾಮ್? ಅದು ಹಾಗಲ್ಲ ಮಾಮ್. ನೀನು ಆಲ್ ಆಫ್ ಅ ಸಡನ್ ಜಯದೇವಣ್ಣನ ಎಂಗೇಜ್ಮೆಂಟ್ ಮಾಡಿದ್ಯಾ ಅಂದ್ರೆ, ನೀನ್ ಇಂಥ ಒಂದು ಡಿಸಿಷನ್ಗೆ ಬಂದಿದ್ಯಾ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಸಮನ್ ವೆರಿ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತಾ ಇದೆ. ಯಾರು ಅಂತ ಹೇಳು ಮಾಮ್ ಪ್ಲೀಸ್. ನೀನು ಇದನ್ನ ತಿಳ್ಕೊಳಕ್ ಬಂದಿದ್ಯಾ? ನಾನು ಹೇಳಲ್ಲ, ನೀನೇ ಗೆಸ್ ಮಾಡು. ವಾಟ್ ಇಸ್ ಇಸ್ ಮಾಮ್? ನೀನುನಾ? ಅವರೆಲ್ಲರೂ ನಿನಗೆ ಟಾಸ್ಕ್ ಕೊಟ್ಟಿದ್ದಾರಾ? ಎಸ್ ಮಾಮ್. ಸರಿ, ಅವಳು ಯಾರು ಅಂತ ನಿನಗೆ ಗೊತ್ತು ಕಣೋ. ಒಳ್ಳೆ ಜನ, ಸಂಪ್ರದಾಯಸ್ಥ ಮನೆಯವಳು. ಮಾಮ್, ಅ ಲಿಟಲ್ ಮೋರ್ ಸ್ಪೆಸಿಫಿಕ್ ಪ್ಲೀಸ್. ಅವರು ನಮ್ಮ ಮನೆಗೆ ಬೀಗರಾಗಬೇಕು. ನಮಗೆ ಬೀಗರಾಗಬೇಕಾ? ಮಾಮ್, ಅಶು ಮನೆ ಕಡೆಯವರು ನನ್ಗೆ ಯಾರು ಗೊತ್ತಿಲ್ಲ. ಫ್ಯಾಕ್ಟ್, ನಮ್ಮ ಭಾವನೆ ನಾನು ಸರಿಯಾಗಿ ಮೀಟ್ ಆಗಿಲ್ಲ. ಮಾಮ್, ಈ ಗೆಸ್ಸು ಹಿಂಟು ಇದೆಲ್ಲ ವೆರಿ ಕನ್ಫ್ಯೂಸಿಂಗ್. ಅದು ಯಾರು ಅಂತ ನೀನೇ ಡೈರೆಕ್ಟ್ ಹೇಳ್ಬಿಡು ಮಾಮ್ ಪ್ಲೀಸ್. ನಾನು ಕ್ಯೂಟ್ ಮಾಮ್ ಅಲ್ವಾ ನೀನು? ಈಗ ಮಾತ್ರ ಕ್ಯೂಟ್ ಮಾಮ್. ಸರಿ, ಹೇಳ್ತೀನಿ. ಆ ಹುಡುಗಿ ಬೇರೆ ಯಾರು ಅಲ್ಲ, ನಿಮ್ಮ ಅತ್ತಿಗೆ ತಂಗಿ ಅಪೇಕ್ಷಾ. ಏನ್ ಹೇಳ್ತಾ ಇದೀಯಮ್ಮ? ಅಪೇಕ್ಷಾನ? ಶಾಕ್ ಆಗ್ತಿದ್ಯಾ? ನಿನಗ್ ಮಾತ್ರ ಅಲ್ಲ, ನಾನು ಮೊದಲು ಎಲ್ರಿಗೂ ಹೇಳಿದಾಗ ಎಲ್ರೂ ನಿಂತರನೇ ಶಾಕ್ ಆದ್ರು. ಅವಳು ನಮ್ಮ ಮನೆ ಸೊಸೆ ಆಗೋ ಎಲ್ಲ ಅರ್ಹತೆನೂ ಇದೆ. ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರ ಮನೆಯವ್ರನ್ನ ಒಪ್ಪಿಸಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಟ್ಟೆ. ಅಷ್ಟೇ ಅಲ್ಲ, ನಿನ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ, ಕೇಳಿಸ್ಕೊ. ಮುಂದಿನ ವಾರನೇ ಮದುವೆನೂ ಫಿಕ್ಸ್ ಆಗ್ಬಿಟ್ಟಿದೆ. ಬಾಪ ವೀರ ಪಾರ್ಥ, ಸರಿಯಾದ ಟೈಮ್ಗೆ ಬಂದೆ. ನೀನೊಬ್ಬ ಮಿಸ್ ಆಗಿದೆ ನೋಡು. ಇದು ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಿ, ಇವನು ಇರ್ಬೇಕಲ್ವನಾ? ಹೌದಪ್ಪ, ನಿನ್ನ ಒಪಿನಿಯನು ಬಹಳ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಕ್ರಿಪ್ ಮಾಡಬೇಡ. ಏನಾದ್ರೂ ಇದ್ರೆ ಹೇಳ್ಬಿಡು. ಹೌದು, ನಿಂಗೊಂದು ಟಾಸ್ಕ್ ಕೊಟ್ಟಿತ್ತಲ್ಲ, ಹುಡುಗಿ ಯಾರು ಅಂತ ಗೆಸ್ ಮಾಡು ಅಂತ. ಮಾಡಿದೆ ಯಾರು ಅಂತ? ಎಸ್ ಬ್ರೋ. ಸೂಪರ್, ಹೇಳಪ್ಪ ಯಾರು ಅಂತ ನೋಡೋಣ. ಅಪೇಕ್ಷಾ ತಾನೆ? ಸೂಪರ್ ಪಾರ್ಥ, ಸಕ್ಕದ ಕಂಡು ಹಿಡಿದು ಬಿಟ್ಟಿದ್ಯಾ. ಇದಕ್ಕೆ ಒಂದು ಜೋರ ಚಪ್ಪಾಳೆ ಬರಲಿ. ಏನ್ ಪಾರ್ಥ, ಕರೆಕ್ಟಾಗಿ ಗೆಸ್ ಮಾಡ್ಬಿಟ್ಟಿದ್ಯಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಷ್ಟ್ರು ಹಾಲು ಕೇಳ್ತಿದ್ದಾರೆ, ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀಯಾ? ಅಮ್ಮ, ನಂಗಾಗ್ಲೇ ಊಟ ಜಾಸ್ತಿ ಆಗಿ ಹೊಟ್ಟೆ ತುಂಬಿಟ್ಟಿದೆ. ನೀನ್ ಬೇರೆ ಹಾಲು ಕುಡಿ ಅಂತ ಒತ್ತಾಯ ಮಾಡ್ತೀಯಲ್ಲ. ಹೇಗಿದ್ರು ಮೇಷ್ಟ್ರು ಹಾಲು ಕೇಳ್ತಿದ್ದಾರೆ, ಅವ್ರಿಗೆ ಕೊಟ್ಬಿಡ್ತೀನಿ. ಅಪ್ಪ, ಅವ್ರಿಗೆ ಕೊಟ್ಬಿಡಿ. ಮೇಷ್ಟ್ರು 2 ಗ್ಲಾಸ್ ಕೇಳಿದ್ರು, ಇನ್ನೊಂದು ಗ್ಲಾಸು ಸಿಗತ್ತಪ್ಪ. ಸ್ಕಂದಂಗೂ ಏನ್ ಕುಡಿಯಕ್ ಇಷ್ಟ ಇಲ್ಲ. ಸುಮ್ನೆ ಅಮ್ಮ ಇಬ್ರಿಗೂ ಒತ್ತಾಯ ಮಾಡ್ತಿದ್ದಾರೆ. ಸ್ಕಂದ ಕೊಡ.
ಹಾಲು ಮಿಸ್ಟ್ರೆ, ಇದನ್ನ ಹಾಲಂತರ ಪಾನ್ಕ ತರ ಇದೆಯಲ್ಲೋ. ಇಷ್ಟೊಂದು ಸಕ್ಕರೆ ಹಾಕಿರೋ ಹಾಲನ್ನ ನಾನು ಕುಡಿದ್ರೆ ಇಲ್ದೇ ಇರೋ ಶುಗರ್ ಬಂದ್ಬಿಟ್ಟು ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ. ಅಯ್ಯೋ, ಮಕ್ಕಳಿಗೆ ಕೊಟ್ಟಿದ್ದನ್ನ ಎಮರ್ಜೆನ್ಸಿಲಿ ತಂದೆ. ಅವ್ರು ಹಸ್ಕೊಂಡಿದ್ರು ನಮ್ಮೆಷ್ಟಕ್ಕೆ ತೊಂದರೆ ಆಗ್ಬಾರ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇವ್ರು ಇದನ್ನೇ ಹೋಗಿದ್ಬಿಟ್ರಲ್ಲ. ಏಯ್, ಏನೋ ಯೋಚನೆ ಮಾಡ್ತಾ ಇದೀಯಾ? ನೀನ್ ಮಾಡಿದ್ನ ನೀನ್ ಅನುಭವಿಸ್ತೀಯಾ? ಹೋಗೋ, ಮಾಡಿದ್ದುಣ್ಣೋ ಮಾರಾಯ. ನಡಿಯ. ಅಮ್ಮ, ಮನೇಲಿ ತಿನ್ನಕ್ಕೆ ಬೇರೆ ಏನಾದ್ರೂ ಇದೆಯಾ? ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಗಿರಿಜಾ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಟ್ಟು ತಗೊಳಮ್ಮ. ನೀವು? ನಾನು ಅಲ್ಲೇ ತಿನ್ಕೊಂಬಲ್ಲಮ್ಮ. ಪ್ರಸಾದ ತಿನ್ನೋ. ಅಪ್ಪ, ದೇವ್ ದೊಡ್ಡೋನು. ನನ್ನ ಮಗಳನ್ನ ಹಸ್ಕೊಂಡು ಮಲ್ಕೋ ಹಾಗೆ ಮಾಡ್ಲಿಲ್ವಲ್ಲ, ಸತ್ಯ. ಹೊಟ್ಟೆ ತುಂತ ಅಮ್ಮ, ತಟ್ಟೆಯಲ್ಲಿಟ್ಟು ಕೈ ತೊಳ್ಕೊಂಡು ಮಲ್ಕೊಳ್ಳಿ ಹೋಗಿ. ಅಲ್ಲಮ್ಮ ಗಿರಿಜಾ, ಪ್ರಸಾದನೆಲ್ಲ ಮಕ್ಕಳಿಗೆ ಕೊಟ್ಬಿಟ್ಟಿಲ್ಲ, ನಿಮ್ಮಿಬ್ರಿಗೂ ಸ್ವಲ್ಪ ಇಟ್ಕೋಬೋದಿತ್ತಲ್ವಾ? ಮಾವ, ಪ್ರಸಾದ ಒಂದ್ ಅಗಳು ತಿಂದ್ರು ಆ ದೇವರ ಆಶೀರ್ವಾದ ಸಿಕ್ಕ ಹಾಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬರಲ್ಲ. ನೋಡ್ರೆ, ಅದನ್ನ ನೋಡ್ತಿದ್ರೆ ಯಾಕೋ ಅಡ್ವರ್ಟ್ ಆಗ್ಬೋದೇನೋ ಅನಿಸ್ತೈತಿ. ಅಯ್ಯೋ, ಒಂದಪ್ಪನಾದ್ರೂ ಒಳ್ಳೆ ಮಾತಾಡಿಯ ನೀನು. ಚಪ್ಪಲಿ ಕಿತ್ ಹೋಗೋರ್ಗು ಹೊಡಿತೀನಿ. ಯಾಕಲ್ಲ? ಅದು ಚಪ್ಪಲಿ ಬಿಚ್ಚಿದ್ರಲ್ಲ ಅದಕ್ಕೆ. ಹಬ್ಬ, ಸದ್ಯ ಅದಕ್ಕೆ ಹಂಗೆ ಹೊಂಟೋದ್ರು. ಬರಲ್ಲ ಹೇಳ್ತೀನಿ, ಬರಲ್ಲ. ಚಪ್ಲೆ ಹೂವಿನಂತವು ಹುಲ್ಲಂತವು ತಗಳೆ ಮೇಡಮ್, ತಗಳೆ ಚಾಪ್ಲೆ ಚಾಪ್ಲೆ ಚಾಪ್ಲೆ. ರಾಜರ ಕಾಲ ಚಪ್ಲಿ ಮೇಡಮ್, ರಾಣಿದಿರ್ ಹಾಕೊಳ್ತಾ ಇದ್ದಿದ್ ಚಪ್ಲಿ ಮೇಡಮ್. ಹಿಂದೆ ಯಾರು ಮಾರಿಲ್ಲ ಮೇಡಮ್, ಮುಂದೆ ಯಾರು ಮಾರೋದಿಲ್ಲ ಮೇಡಮ್. ಈ ಚಪ್ಲಿ ಹಾಕೊಂಡ್ರೆ ಫುಲ್ ವರ್ಲ್ಡ್ ಫೇಮಸ್ ಆಗ್ಬಿಡ್ತೀರಾ ಮೇಡಮ್. ದಯವಿಟ್ಟು ತಗೊಳ್ಳಿ ಮೇಡಮ್, ಚಪ್ಲಿ ಚಪ್ಲಿ ಚಪ್ಲಿ. ಕಮ್ಮಿ ಕಮ್ಮಿ ಕಮ್ಮಿ, ಎಲ್ಲೂ ಸಿಗ್ತಾ ಇರೋ ಬೆಲೆ, ತಗೊಳ್ಳಿ ಮೆಟ್ಕೊಳ್ಳಿ ಒಯ್ತಾರಿ. ಬನ್ನಿ ಮೇಡಮ್, ಬನ್ನಿ ತಗೊಳ್ಳಿ. ಓನ್ಲಿ 50 ರೂಪೀಸ್ ಮೇಡಮ್. ಯೋಚನೆ ಮಾಡ್ಬೇಡಿ ಮೇಡಮ್, ಪರ್ಸ್ ಕೈ ಹಾಕಿ ಮೇಡಮ್, ಕೊಡಿ ಮೇಡಮ್, ತಗೊಂಡು ಹೋಯ್ತಾ ಇರಿ ಮೇಡಮ್. ದುಡ್ಡು ತಂದಿಲ್ಲ, ಪರವಾಗಿಲ್ಲ. ಪರವಾಗಿಲ್ಲ ಮೇಡಮ್. ಮೇಡಮ್ ಮೇಡಮ್ ಅಣ್ಣ,
ಮೇಡಮ್ ದುಡ್ಡೇನು ಮೇಡಮ್ ತಕೊಳ್ಳಿ ಮೇಡಮ್ ಹಾಕೊಳ್ಳಿ. ಇವು ನಿಮ್ ಕಾಲ್ಗೆ ತುಂಬಾ ಚೆನ್ನಾಗಿ ಕಾಣ್ತವೆ. ಇದಿಷ್ಟ ಆಗಿಲ್ಲ ಅಂದ್ರೆ ಇದನ್ನ ಹಾಕೊಳ್ಳಿ. ಇದು ಇಡಿಸಿಲ್ಲ ಅಂದ್ರೆ ಇಲ್ಲಿರೋದೆಲ್ಲ ನಮ್ದೇಯಾ, ಯಾವ್ದು ಬೇಕು ತಕೊಳ್ಳಿ. ತಗೊಳ್ಳಿ ಮೇಡಮ್, ಅಂಗಡಿನೇ ನಿಮ್ದು ಮೇಡಮ್. ಮಾಡಕ್ಕೇನು ಕೆಲ್ಸ ಇಲ್ಲ ಅನ್ಸುತ್ತೆ. ನಮ್ಮಿಂದ ಒಬ್ರಿಗೆ ಒಳ್ಳೇದಾಗದೆ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗಬಾರ್ದು. ಮೊದಲು ಅಂತ ಕೆಲಸ ಮಾಡೋದನ್ನ ನಿಲ್ಸಿ. ನಾಚಿಕೆ ಆಗಲ್ಲ ನಿಮ್ಗೆ? ನನಗ್ ಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಗಾದ್ರೆ ನಾವು ಅಂದ್ಕೊಂಡ ಹಾಗೆ ನಾಳೆ ಸಂಜೆವರೆಗೂ ಯಾರು ಅಖಿಲನಿಗೆ ವಿಶ್ ಮಾಡಬಾರ್ದು. ಗೊತ್ತಾದ್ರೂ ಗೊತ್ತಿಲ್ದಿರೋ ತರ ಇದ್ಬಿಡ್ಬೇಕು. ಓಕೆನಾ? ಓಕೆ ಭಾವ. ಹಾ ಸರಿ. ಆದ್ರೆ ಈಗ ಆನಿವರ್ಸರಿನ ಎಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡೋದು? ಅಬ್ಬಾ, ಏನು ಒಬ್ಬೊಬ್ರು ಪೋಸು, ಒಬ್ರು ಹೀಗೆ ಒಬ್ರು ಹೀಗೆ ಒಬ್ರು ಹೀಗೆ. ಯಾವ ವಿಷಯದ ಬಗ್ಗೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಅದು ಅಖಿಲ, ಅದೇ ನಾವು ಈ ಮನೆ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟು ಇರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಹೌದಾ? ಮನೆ ಬಗ್ಗೆ ಹೇಳ್ತಾ ಇದ್ರಾ? ಅದ್ರಲ್ಲಿ ಯಾವ ಹೊಸ ವಿಷಯ ಇದೆ? ಎಲ್ರು ನಮ್ಮ ಮನೆಯವರೇ ತಾನೆ, ಎಲ್ರಿಗೂ ಗೊತ್ತಿರೋದೆ. ಅತ್ಯಮ್ಮ, ಅದು ನನಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಮಾವಂಗ್ ಹೇಳಿ ಅಂತ ಕೇಳ್ದೆ, ಹೇಳ್ತಾ ಇದ್ರು. ಈ ಮನೆ ನಮ್ಮಿಬ್ಬರ ಆಸೆ ಮಾತ್ರ ಆಗಿರ್ಲಿಲ್ಲಮ್ಮ, ಬಹಳ ದೊಡ್ಡ ಕನಸಾಗಿತ್ತು. ಕನಸು ಕಂಡವರು ನಾವಿಬ್ರು, ಆದ್ರೆ ಅದನ್ನ ನನಸು ಮಾಡೋದಕ್ಕೆ ಶತ ಪ್ರಯತ್ನ ಮಾಡಿದ್ದು ಮಾತ್ರ ರಘುನೇ. ನಾನೇ ಅವರಿಗೆ ಅಡ್ಗಾಲ ಹಾಕ್ತಾ ಇದ್ದೆ. ಬಿಸ್ನೆಸ್ಗೆ ಅಂತ ಸಾಕಷ್ಟು ಲೋನ್ಗಳು ತಗೊಂಡಿದ್ದೀವಿ, ಈಗ ಮನೇನು ಕಟ್ಟಕ್ಕೆ ಶುರು ಮಾಡಿದ್ರೆ ಅದಕ್ಕೂ ಲೋನ್ ತಗೋಬೇಕಾಗುತ್ತೆ, ಹೇಗೆ ತೀರ್ಸೋದು ಅಂತೆಲ್ಲ ನನಗೆ 108 ಅನುಮಾನಗಳು ಬರ್ತಾ ಇತ್ತು. ಆದರೆ ರಘು ಮಾತ್ರ ಎಷ್ಟೊಂದು ಕಾನ್ಫಿಡೆನ್ಸಿಂದ ಬಿಸ್ನೆಸ್ ಫ್ಲರಿಶ್ ಆಗ್ತಾ ಇದೆ, ಅದರ ಜೊತೆಗೆ ಮನೆ ಲೋನು ತೀರ್ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ ಅಂತ ಬರೀ ಅಡಿಪಾಯ ಹಾಕಿದ್ದು ಮನೆ ಕಟ್ಟಿದ್ದು ಮಾತ್ರ ಅಲ್ಲ, ಮುಂದಾಲೋಚನೆಯಿಂದ ಅದರ ಎಕ್ಸ್ಟೆನ್ಷನ್ಗೂ ಕೂಡ ಬೇಕಾದಷ್ಟು ಅವಕಾಶ ಮಾಡಿಕೊಟ್ರು. ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಆಮೇಲೆ ಸಿಗ್ತೀನಿ. ಏನ್ ರಘು, ಆಮೇಲೆ ಸಿಗ್ತೀನಿ ಅಂತ ಹೇಳ್ತಿದ್ದೀರಾ? ಇನ್ನೇನಾದ್ರೂ ವಿಷಯ ಮಾತಾಡೋದಿತ್ತಾ? ಇಲ್ಲ, ಅದು ಆದಿತ್ಯನ ಬಿಸ್ನೆಸ್ ಬಗ್ಗೆ ಅದೇನೋ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ದ, ಅದಕ್ಕೆ ಆಮೇಲೆ ಸಿಗ್ತೀನಿ ಹಿಂದೆ. ಆದಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾನೇಜರಿಯಲ್ ಇಶ್ಯೂ ಇದ್ದರೆ ಅದನ್ನು ರಘು ಹತ್ರ ಸಲಹೆ ಕೇಳಪ್ಪ. HR ಇಶ್ಯೂಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಸಲಹೆ ಬೇಕಾಗಿದ್ರೆ ನನ್ನ ಹತ್ರ ಕೇಳು. ನಾನು ಒಂದು ಕಾಲದಲ್ಲಿ ಚೆನ್ನಾಗಿ ಬಿಸ್ನೆಸ್ ನಡೆಸಿದೋಳೆ. ಇಲ್ಲ, ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ನಾವು ಒಂದು ವಾಕ್ ಹೋಗಿ ಬರೋಣ. ಮೋಹನ್, ಆದಿತ್ಯನ್ಗೆ ಏನೇ ಡೌಟ್ಸ್ ಇದ್ರು ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಡು. ಸರಿ ಅಣ್ಣ. ಬಾಕಿಯ ನಾವು ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಡ್
ಬಲ್ಗಾಲ್ ಇಕ್ಕೊಂಡು ಒಳಗೆ ಬರ್ತಾಯಿ. ಬೇಜಾರು ಮಾಡ್ಕೋಬೇಡ, ಇದು ನಿನ್ನ ಮನೆನೇ ಅಂತ ತಿಳ್ಕ. ಸದ್ಯಕ್ಕೆ ಬಂಗಾರಮ್ಮನವ್ರಿಗೆ ನಿನ್ನ ಮೇಲೆ ಪಾಪ ಇರ್ಬೋದು, ಅದು ಹಂಗೆ ಇರೋಕ್ಕಿಲ್ಲ, ತಣಿತದೆ. ಬಾ ನಡಿ. ನಡಿ ಬಾರಪ್ಪ ಸಿರಿ. ನೀನ್ ಯಾಕಯ್ಯ ಅಲ್ಲೇ ನಿಂತ್ಕೊಂಡೆ? ಬಾ ಒಳಕ್ಕೆ. ಇವನು ಈ ಮನೇಲಿ ಇರೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಪರವಾಗಿಲ್ಲ ಬಾ, ಸ್ನೇಹ ಏಳವಳೆ. ಪರವಾಗಿಲ್ಲ, ಆಚೆ ನಂಗೆ ಹೊಸ ಕೆಲಸ ಐತೆ. ಪರವಾಗಿಲ್ಲ ಅವ್ವ, ಒಳಗೆ ಬರಕ್ಕೆ ಹೇಳು. ಅವಳೆ ಹೇಳ್ತಾವಳೆ, ಬಾ ಒಳಕ್ಕೆ. ಇನ್ಮ್ಯಾಕ ವಸುನುವೆ ಚಂದ್ರುವೆ ನಮ್ಮನೆಗೆ ಇರ್ತಾರೆ. ನಮ್ಮನೆಗೆ ಇರ್ತಾರ ಅಂದ್ರೆ? ಬಸ್ರಾಗಿರೋದು ನಿನ್ನ ಮಗಳೆಲ್ಲ ಪುಟಕ. ಅವ್ರು ನಿಂತವಳು ನೋಡು ಸುಸುಂದ್ರಾಂಗಿ, ಈ ಬಂಗಾರಮ್ಮನ ಮಗಳು, ಅವಳು ಬಸ್ರಾಗಿರೋದು. ಅಂದ್ರೆ ನಮ್ಮ ಮಗಳು ಬಸ್ರಿ ಅಲ್ಲ, ವಸು ಬಸ್ರಿ. ಅಳಿ ಅಂದ್ರೆ ಈ ವಿಷಯ ನಿಮ್ಗೆ ಮುಂಚೆನೆ ತಿಳಿದಿತ್ತ? ಹಿಂಗಾಯ್ತಲ್ಲ ಅಂತ ನಮ್ಮ ಮಗಳ ಮೇಲೆ ಕೋಪ ಇಲ್ಲ ತಾನೆ? ಗೋಪಾಲಣ್ಣ ಸ್ವಲ್ಪ ಬಾಯಿಲೆ. ಬಂದೆ. ನಡ್ರಿಪ್ಪ, ನೀವು ನಡ್ರಿ. ಬಾರಪ್ಪ ಸಿರಿ, ಬಾರ ಬಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನೇನಾದ್ರೂ ಹೊಡೆದಿದ್ರೆ ಅದು ಸುದ್ದಿನೇ ಆಗ್ತಾ ಇರ್ಲಿಲ್ಲ. ನಿನಗೆ ಹೆಲ್ಪ್ ಮಾಡಿದೀನಿ ನೋಡು. ನಿನ್ನಿಂದಾಗಿನೇ ಸತ್ಯ ಫೇಮಸ್ ಆಗಿದ್ದು ಅಲ್ವಾ? ಅಲ್ಲ, ಅಪ್ಪ ನಾನು ರೇಗಿಸಿದ್ರೆ ಸತ್ಯ ನಕ್ಬಿಟ್ಲ? ಛೇ, ಅಂದ್ರೆ ಸತ್ಯಂಗೆ ನನ್ನ ಬಗ್ಗೆ ಫೀಲಿಂಗ್ಸೇ ಇಲ್ವಾ? ಪ್ರೀತಿ ಇರೋರು ಯಾರಾದ್ರೂ ಹೀಗೆ ಮಾಡ್ತಾರಾ? ಅಮೂಲ್ ಬೇಬಿ, ಅಮೂಲ್ ಬೇಬಿ, ಏನಾಯ್ತು ಅಮೂಲ್ ಬೇಬಿ? ಯಾಕೊಂಥರ ಇದೆಯಾ? ಏನಿಲ್ಲ, ಮಾತಾಡ್ಸ್ಬೇಡ ನೀ ನನ್ನ. ಓ, ನಮ್ ಪತಿ ದೇವ್ರಿಗೆ ಏನಕ್ಕೋ ಕೋಪ ಬಂದ ಹಾಗಿದೆ. ರಾಯರ್ ಆತರ ಹೇಳಿದ್ರು ಅಂತನಾ? ಅದ್ ಜೋಕ್ ಅಮೂಲ್ ಬೇಬಿ. ನೀನು ನಗ್ತಿದ್ದಲ್ಲ, ಅದ್ ಸರಿನಾ? ಸಾರಿ ಅಮೂಲ್ ಬೇಬಿ, ಅದು ಫ್ಲೋನಲ್ಲಿ ನಕ್ಕಿದ್ದಷ್ಟೇ, ಬೇಜಾರು ಮಾಡ್ಕೋಬೇಡ. ಅತ್ಗೆ ಅಣ್ಣಂಗ್ ಬೇಜಾರ್ ಆಗದೆ ಇರುತ್ತಾ? ಪಾಪ ಮನೇಲಿ ಎಲ್ರು ಬರೀ ಹೆಂಡತಿನೇ ಹೊಗಳ್ತಿದ್ರೆ ಯಾವ ಗಂಡನ್ ತರ ಬೇಜಾರಾಗಲ್ಲ ಅಲ್ವಾ ಅಣ್ಣ? ನೋಡೋ ಅಣ್ಣ, ಅತ್ಗೆ ಸುಮ್ನಿರು ಅಂತ ಸನ್ನೆ ಬೇರೆ ಮಾಡ್ತಾ ಇದಾರೆ. ನಾನಂತೂ ಈ ವಿಚಾರದಲ್ಲಿ ಅಣ್ಣನ್ ಪರ. ಆಹಾ, ಅಣ್ಣ ತಂಗಿ ಸರಿಯಾಗಿದ್ದೀರಾ. ನಾನ್ ನಿನ್ ಪರ ವಹಿಸ್ಕೊಂಡಿದ್ದಕ್ಕೆ ನೀನು ಅಣ್ಣನ್ ಪರ ವಹಿಸ್ಕೊತಿದ್ಯಾ? ಸೋ ವಾಟ್? ನಾನಂತೂ ನಮ್ಮ ಅಣ್ಣನ್ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಅತ್ಗೆ,
ನೀವ್ ಹೀರೋ ಆಗ್ಬೇಕು ಅಂತ ನಮ್ಮಣ್ಣ ಝೀರೋ ಆಗದ? ರಿತು, ನೀನು ನನ್ನ ಅಪ್ಪ ಏನ್ ನನ್ ಝೀರೋ ಅಂತ ಹೇಳಿಲ್ಲ. ಅಂದಿಲ್ಲ ಅಣ್ಣ, ಆದ್ರೆ ಅರ್ಥ ಅದೇ. ಪಾಪ ನೀನು. ರಿತು, ನಿಮ್ಮಣ್ಣ ಯಾರಿಗೆ ಹೀರೋ ಹೌದೋ ಇಲ್ವೋ, ಆದ್ರೆ ನನ್ಗಂತೂ ಹೀರೋನೆ. ನೀನ್ ಸುಮ್ನೆ ರೇಗ್ಸಿ ತಂದಿಟ್ಟು ತಮಾಷೆ ನೋಡ್ಬೇಡ, ಕಳ್ಸ್ಕೊ ಇಲ್ಲಿಂದ. ಹೌದಾ ಅಣ್ಣ, ನೋಡ್ದ್ಯಾ ನಾನು ನಿನ್ ಪರ ಅಂತ ಅದಕ್ಕೆ ನನ್ನ ಹೊರಗೆ ಹಾಕ್ತಾ ಇದ್ದಾರೆ. ಛೇ 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 ಛೇ, ಇಂಥ ದೊಡ್ಡ ಅನ್ಯಾಯನ ನಾನು ಎಲ್ಲೂ ನೋಡೇ ಇಲ್ಲಪ್ಪ. ಲೇ ಡೌರಾಣಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿಂದ ಕಳ್ಸ್ಕೊ. ಏನದ್ಕೆ ನೀವು ಅಣ್ಣಂಗೂ ನಿಮ್ ಭಾಷೆ ಕಳ್ಸ್ಕೊಟ್ಟಿದ್ದೀರಾ? ಗೊತ್ತಾಯ್ತಲ್ವಾ, ನಾನು ನಿಮ್ಮಣ್ಣ ಯಾವತ್ತಿದ್ರು ಒಂದೇ. ಅವ್ನ್ ನನ್ನ ಭಾಷೆ ಕಲ್ತ ಹಾಗೆ ನಾನು ಅವನ್ ಸಂಸ್ಕಾರನ ಕಲಿತಾ ಇದ್ದೀನಿ. ಅಷ್ಟಕ್ಕೂ ನಿಮ್ಮಣ್ಣ ನ್ಯಾರೋ ಮೈಂಡೆಡ್ ಏನಲ್ಲ, ನನ್ನನ್ನು ಹೋಗ್ಲಿದ ತಕ್ಷಣ ಬೇಜಾರು ಮಾಡ್ಕೊಳ್ಳೋದಕ್ಕೆ ಅಲ್ವಾ ಅಮೂಲ್ ಬೇಬಿ? ಹಾಗೆ ನೋಡಿದ್ರೆ ನಾನ್ ಇಷ್ಟಪಟ್ಟಿದ್ದನ್ನ ನನಗ್ ಸಿಗೋ ತರ ಮಾಡ್ತಿರೋದೆ ನಿಮ್ಮಣ್ಣ. ನನ್ನ ಪ್ರಕಾರ ಹೀರೋಯಿಸಮ್ ಅಂದ್ರೆ ಬರೀ ಹೊಡೆದು ಬಡ್ದು ಮಾಡೋದು ಮಾತ್ರ ಅಲ್ಲ. ತಾನ್ ಪ್ರೀತಿ ಮಾಡೋರ್ ಕಷ್ಟ ಸುಖನ ವಿಚಾರಿಸ್ಕೊಂಡು ಅವ್ರು ಇಷ್ಟಪಟ್ಟಿದ್ದನ್ನ ಸಿಗೋ ತರ ಮಾಡೋದೆ ನಿಜವಾದ ಹೀರೋಯಿಸಮ್. ಆ ಲೆಕ್ಕಕ್ಕೆ ನನ್ ಗಂಡ ನನಗ್ ಯಾವತ್ತಿದ್ರು ಹೀರೋನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನದಿಂದ ನಾನು ಈ ಊಟನ ಮಿಸ್ ಮಾಡ್ಕೋತಾ ಇದ್ದೆ. ಆಲ್ಸೋ ನಮ್ ಸಿಹಿ ಪುಟಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ಸ್ಕೋಬೇಡಿ. ಸಿಹಿ ಕಳ್ಸಿದ ಊಟನ ನೀವು ತಿಂತಿದ್ದೀರಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಸೀತಾ, ನೀವು ಆರಾಮಾಗಿ ತಿಂತಾ ಇರಿ. ಐ ಬಿ ಬ್ಯಾಕ್. ಓಕೆ? ಎಕ್ಸ್ಕ್ಯೂಸ್ ಮೀ, ವಾಶ್ರೂಮ್ ಎಲ್ಲಿದೆ? ಥ್ಯಾಂಕ್ಸ್.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ವರ್ಷ ನಿಮ್ಮಿಂದ ಅಮ್ಮನಿಂದ ನೀವು ಮಿಸ್ ಆಗಿದ್ರಿ. ಈಗ ನೀವಿಬ್ರು ಮದ್ವೆ ಆದ್ಮೇಲೆ ಎಲ್ಲ ಪರ್ಫೆಕ್ಟ್ ಆಯ್ತು. ಅದಕ್ಕೆ ಹೇಳೋದು ನೀ ನನ್ನ ಮುದ್ದಿನ ಕೂಸು ಅಂತ. ಅಮ್ಮ ಯಾವಾಗ್ಲೂ ನನ್ನ ಅವಿನ ನೋಡಿ ನಿಮ್ ಜೋಡಿಗೆ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ ಅಂತ ಹೇಳ್ತಾರೆ. ಆದ್ರೆ ಈಗ ನಾನು ಹೇಳ್ತಿದ್ದೀನಿ, ನನ್ನ ಮುದ್ದಿನ ಮಾವನ್ಗೂ ನನ್ನ ಅಮ್ಮನ್ಗೂ ಹಾಗೆ ನಿಮ್ ಜೋಡಿಗೂ ಯಾವ ದೃಷ್ಟಿನೂ ಬೀಳ್ದೇ ಇರ್ಲಿ. ಸಿರಿ ಸಿರಿ ಮೋಸ್ಟ್ಲಿ ಆಚೆ ಹೋಗಿರ್ಬೇಕು ಅನ್ಸುತ್ತೆ. ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಗಿಫ್ಟ್ ಕೊಡಬೇಕು. ಆದ್ರೆ ದುಡ್ಡು ಓಹೋ, ಏನು ದಂಡಪಿಂಡ ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಓ, ಪ್ರೇಮಿಗಳ ದಿನ ಸ್ಪೆಷಲ್ಲು. ಹಾಗೆ ಅನ್ಕೊಳ್ಳಿ ತಾತ. ಅದಕ್ಕೇನೆ ಮನೆಗೆ ಹೋಗು ರಜಾ ಅಂದ್ರು, ಬಂದ್ಬಿಟ್ಟೆ. ಏನ್ ಪ್ಲಾನ್ ಮಾಡ್ತಿದೀಯಾ? ಗೊತ್ತಾಗ್ತಿಲ್ಲ ತಾತ. ಕೈ ತುಂಬ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೆನ್ನೆ ಬಂದಿದ್ದು 2,000ನ ಮನೆ ಖರ್ಚಿಗೆ ಅಂತ ಸಿರಿ ಕೊಟ್ಟೆ. ಇವತ್ತು ಜೇಬ್ ಖಾಲಿ. ತಾತ ಸಾಲ ಕೊಡು ಅಂತ ಡೈರೆಕ್ಟ್ ಆಗಿ ಕೇಳು, ನಾನೇನು ಅನ್ಕೊಳಲ್ಲ. ಅಲ್ಲ, ಸಂಬಳ ಆಗ್ತಿದ್ದಂಗೆ ಕೊಟ್ಬಿಡ್ತೀನಿ. ಬಡ್ಡಿ ಸಮೇತ ಕೊಡ್ಬೇಕು. ಎಷ್ಟು ಬೇಕು ಕೇಳು. 2,000 ಕೊಡಿ ತಾತ. ಜಾಸ್ತಿ ತಗೊಂಡ್ರೆ ವಾಪಸ್ ಕೊಡ್ಬೇಕಲ್ಲ. ಸರಿ, ಓಕೆ ಓಕೆ. ಹೋಗ್ಲಾಡಿನ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಸಿನಿಮಾ ತೋರಿಸು. ಥ್ಯಾಂಕ್ಸ್ ತಾತ. ನಾನು ಅಡ್ವಾನ್ಸ್ ಇಸ್ಕೊಂಡ್ ಬಂದೆ ಅಂತ ಹೇಳ್ತೀನಿ, ನೀವ್ಯಾರು ಹೇಳಕ್ ಹೋಗ್ಬಿಡಿ. ಏನೇನು ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವಳಿಗೆ ಇಷ್ಟ ಆಗೋ ಥರ ಸೆಲೆಬ್ರೇಟ್ ಮಾಡ್ತೀನಿ. ಎಂಜಾಯ್. ಈ ಗಿಮಿಕ್ಸ್ ಎಲ್ಲ ಮಾಡಿಬಿಟ್ರೆ ನಾನು ಬಡ್ಡಿನ ಮನ್ನಾ ಮಾಡ್ತೀನಿ ಅಂತ ಅನ್ಕೋಬೇಡ, ಗೊತ್ತಾಯ್ತಾ? ಓ, ಬಂತ ಸವಾರಿ? ಏನಿದ? ಸಮರ್ಥ್ಗೆ ಸರ್ಪ್ರೈಸ್ ಕೊಡ್ದೆ. ಬಂದ್ಬಿಟ್ಟಿದಾನ? ಇವತ್ತು ರಜಾ ಕೊಟ್ಬಿಟ್ಟಿದಾರಂತೆ. ಹೌದಾ? ನಾನು ಅವನಿಗೆ ಅಂತ 3 ಶರ್ಟ್ಸ್ ತಂದೆ ತಾತ. ಅವ್ನ ಶರ್ಟ್ಗಳೆಲ್ಲ ಹಳೇದಾಗ್ಬಿಟ್ಟಿದೆ. ಓ, ಹೌದಾ? ದುಡ್ಡೆಲ್ಲಿತ್ತು? ಅದು ನೆನ್ನೆ ಮನೆ ಖರ್ಚಿಗೆ ಅಂತ ಸಮರ್ ದುಡ್ಡು ಕೊಟ್ಟಿದ್ದ. ಅದರಲ್ಲೇ ಒಳ್ಳೆ ಗಂಡ ಹೆಂಡ್ತಿ ಇಬ್ರು ಹೀಗೇ ಖುಷಿಯಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.